ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ಆಂಧ್ರ ಸ್ಟೈಲ್ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಕಪ್ ಬೇಳೆ, 4 ಟೊಮೆಟೊ, 2 ಈರುಳ್ಳಿ, ಅದೊಂದು ಸಾಂಬಾರಿಗೆ ಮತ್ತು ಒಂದು ಒಗ್ಗರಣೆಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅರಿಶಿನ ಪುಡಿ ಮತ್ತು ಜೀರಿಗೆ. ಟೊಮೆಟೊ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಬೇಳೆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ತೊಳೆದು ಇಟ್ಕೊಂಡಿರೋ ಸೊಪ್ಪು ಹಾಕಬೇಕು. ಮೆಣಸಿನ್ಕಾಯಿ ಕೂಡ ಹಾಗೆ ನಿಮಗೆ ಖಾರ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಕಮ್ಮಿ ಬೇಕಂದರೆ ಕಮ್ಮಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ಹೇಗೆ ಬೇಕೋ ಹಾಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 3ರಿಂದ 4 ವಿಸಿಲ್ ಕೂಗ್ಸಾದ್ಮೇಲೆ ಅದನ್ನು ತೆಗೆದು ಮಸ್ಕೋಬೇಕು. ಒಬ್ಬೊಬ್ಬರು ಪಾಲಕ್ನ ಕಟ್ ಮಾಡ್ತಾರೆ, ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾರೆ. ಆ ಥರ ಹಾಕಿದರೆ ಜಾಸ್ತಿ ಮಸಿಯೋದೇನು ಬೇಡ. ನಾನು ಕಟ್ ಮಾಡಿಲ್ಲ, ತೊಳೆದ್ಬಿಟ್ಟು ಹಾಗೆ ಬಿಡ್ಸಾಕಿದ್ದೀನಲ್ವ, ಸೊ ಅದಕ್ಕೆ ನಾನು ಜಾಸ್ತಿ ಮಸ್ತಿದ್ದೀನಿ. ಒಬ್ಬೊಬ್ರು ಕಟ್ ಮಾಡಿ ಹಾಕ್ತಾರೆ, ಆ ಥರ ಮಾಡಿದ್ರೇ ಬೆಟರು. ಸೊ ನನಗೆ ಐಡಿಯಾ ಬಂದಿಲ್ಲ, ನಾನು ಹಂಗೆ ಹಾಕ್ಬಿಟ್ಟೆ. ಇದಕ್ಕೆ ಹುಣಸೆ ನೀರು ಕೂಡ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕರಿಬೇವು, ಆನಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಆನಿಯನ್ನು ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಗೋಲ್ಡ್ ಕಲರ್ ಆದಮೇಲೆ ನಾವು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸಾಂಬಾರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ಸೊಪ್ಪು ಸಾರು ರೆಡಿ ಆಯಿತು. ಇದು ನಿಮಗೆ ಈ ಥರ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗೋಣ. ಬಾಯ್ ಬಾಯ್.